ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಥಿಂಕ್ ಬಿಫೋರ್ ಕಮೆಂಟಿಂಗ್ ಆ್ಯಂಡ್ ಪರ್ಫೆಕ್ಷನ್ ಆಗ್ತಾರೆ. ಸೊ ಬಿಸಿಲು ಇರುತ್ತೆ ಫುಲ್ಲು ಆ್ಯಕ್ಚುಲಿ. ಸೊ ಥಂಬ್ನೇಲಲ್ಲಿ ನೋಡಿರ್ತೀರಾ, ಇವತ್ತು ನಂದು ಫೈನಲ್ ಡೇ ಗ್ರೂಮಿಂಗ್ ಸೆಷನ್, ಲೈಕ್ 29th ಮಾಡಲಿಂಗ್ ಫೈನಲ್ ಇದೆ. ಸೊ ಇವಾಗ ಅದ್ರದ್ದು ಫೈನಲ್ ಗ್ರೂಮಿಂಗ್. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ ತೋರಿಸ್ತೀನಿ ರೀ. ಇದ್ರ ಮೇಲೆ ಆ್ಯಕ್ಚುಲಿ ಸಣ್ಣ ಫುಲ್ ಬಿಸಿಲು ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸಾರಿ, ಇದು ನನ್ನ ಮೇಕಪ್. ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ. ಆ್ಯಂಡ್ ನಾನು ರೆಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಆಲ್ ಸೆಟ್. ನನ್ನ ಔಟ್ಫಿಟ್ ತೋರಿಸ್ತೀನಿ. ಸೊ ಇದು ನನ್ನ ಔಟ್ಫಿಟ್ ಆ್ಯಕ್ಚುಲಿ ಇದು. ಆ್ಯಂಡ್ ಅಂದರೆ ನಾವು ಗ್ರೂಮಿಂಗ್ ಸೆಷನಿಗೆ ಟೀನ್ ಮತ್ತು ಮಿಸ್ ಕ್ಯಾಟಗರಿ ಅವರು ವೈಟ್ ಕ್ರಾಪ್ ಟಾಪ್ ಜೊತೆ ಬ್ಲೂ ಶಾರ್ಟ್ಸ್ ಹಾಕೋಬೇಕು. ಸೊ ಅದೇ ಥರ ನಮ್ಮಪ್ಪ ಇಷ್ಟೊಂದು ಬಟನ್ಸ್ ಹಾಕಿದ್ರು ನೋಡಿ. ಹಾಂ, ಸೊ ವೈಟ್ ಕ್ರಾಪ್ ಟಾಪ್ ಜೊತೆ ಡೆನಿಮ್ ಜೀನ್ಸ್. ಇದ್ರ ಮೇಲೆ ಬಿಸಿಲಿಗೆ ಇದು ಹಾಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಮೈ ಹೇರ್ ಸ್ಟೈಲ್ ನಾನೇ ಮಾಡ್ಕೊಂಡಿದ್ದು, ಮೇಕಪ್ ನಾನೇ ಮಾಡ್ಕೊಂಡು, ಎಲ್ಲ ನಾನೇ ಮಾಡ್ಕೊಂಡಿದ್ದು. ಸೊ ಬನ್ನಿ ಹೋಗೋಣ, ಟೈಮ್ ಆಗಿದೆ, ಬೇಗ ಹೊರಡಬೇಕು ಗೈಸ್. ಸೊ ಗೈಸ್ ಬಂದ್ವಿ. 10-15 ಮಿನಿಟ್ಸ್ ಮುಂಚೆನೇ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೆ ಗೊತ್ತಾ ಗೈಸ್, ಅವಾಗ ಬರೀ 5 ನಿಮಿಷ ಲೇಟಾಗಿ ಬಂದಿದ್ದು. ಬಟ್ 1 ಮಾರ್ಕ್ಸ್ ಮೈನಸ್ ಆಗಿಬಿಟ್ಟಿತ್ತು. ಸೊ ಹೋದ ವಾರದಿಂದ ಒಂದು 10 ಮಿನಿಟ್ಸ್ ಮುಂಚೆನೇ ಬರ್ತಾಯಿದ್ದೀವಿ. ಆ್ಯಂಡ್ ಇದೇ ಡಾನ್ಸರ್ಸ್ ಡಿವೈನ್. ಇದೇ ಸ್ಟುಡಿಯೋ, ಇದೇ ಕ್ಲಾಸಲ್ಲೇ ಪ್ರಾಕ್ಟೀಸ್ ಇರೋದು. ಸೊ ಇವಾಗ ಹೋಗಿ ಸ್ವಲ್ಪ 10 ಮಿನಿಟ್ಸ್ ರೆಸ್ಟ್ ಮಾಡಿ ಆ್ಯಂಡ್ ನಮ್ಮ ಹೇಳ್ಕೊಡೋರು ಬಂದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ. ಆದರೆ ಸೊ ಇಲ್ಲೇ ನಮ್ಮದು ಗ್ರೂಮಿಂಗ್ ಸೆಷನ್ ನಡೀತಾ ಇರೋದು ನೋಡಿ. ನಂದು ಔಟ್ಫಿಟ್ ಇದಲ್ಲ, ಆ್ಯಕ್ಚುಲಿ ಇದು ಮೇಲೆದು ಬಿಚ್ಚಬೇಕು ಅವ್ರಿಗೆ ಹೇಗಿರಲಿ. ಆ್ಯಂಡ್ ಇಲ್ಲಿ ಜಾಸ್ತಿ ಇಷ್ಟು ಜನರಲ್ಲಿ ಇವ್ರು ಸ್ವಲ್ಪ ನನಗೆ ಕ್ಲೋಸ್ ಆಗಿದ್ದಾರೆ. ಬಿಕಾಸ್ ನಾನು ಅಷ್ಟೇ ಇಂಟ್ರೋವರ್ಟ್ ಆ್ಯಂಡ್ ಜಾಸ್ತಿ ಮಾತಾಡ್ಸೋದೇ ಇವರು. ಆ್ಯಂಡ್ ನಿಮ್ಮ ಹೆಸರು? ನನ್ನ ಹೆಸರು ಜಾನ್. ಆ್ಯಂಡ್ ಅವರು ನನ್ನ ಏಜನೇ, 18 ಬಟ್ ನೀವು ಫಸ್ಟ್ ಇಯರ್ ಆಯಿತು ಅನ್ಸುತ್ತಲ್ಲ. ಫಸ್ಟ್ ಇಯರ್ ಆಯಿತು, ಲೈಕ್ ಬೇಗ ಸೇರ್ಕೊಂಡ್ಬಿಟ್ರಂತೆ. ಇವಾಗ ಆ್ಯಕ್ಚುಲಿ ನೋಡಿ 11:30 ಹೇಳಿದರು. ನಾವು ಯಾವಾಗ ಬೇಗ ಬೇಗ ಬರ್ತೀವಿ ಅವಾಗೆಲ್ಲ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ಟೈಮು ½ an hour ಲೇಟ್ ಮಾಡಿದರು. ಅದಕ್ಕೂ ಮುಂಚೆ ನಾನು ಬರೋಕ್ಕೂ ಮುಂಚೆನೇ 5 ಮಿನಿಟ್ಸ್ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಅದರಿಂದ 1 ಮಾರ್ಕ್ಸ್ ಹೋಗುತ್ತೆ. ಸೊ ಇವಾಗ ಇನ್ನೂ ಒಂದು ½ an hour ಅಥವಾ ಒಂದು 15 ಮಿನಿಟ್ಸ್ ಆಗ್ಬೋದು ಅವ್ರು ಬರೋಕ್ಕೆ. ಅಲ್ಲಿ ಗಂಟೆ ನಾನು ಚಾರ್ಜ್ ಹಾಕ್ಕೊಂಡಿದ್ದೀನಿ ವ್ಲಾಗ್ ಮಾಡೋಕ್ಕೋಸ್ಕರ. ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಆಲ್ ರೆಡಿ. ಒಂದು ಸೆಷನ್ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚೆ ಸ್ವಲ್ಪ ನಾವು ವಾರ್ಮಪ್ ಮಾಡ್ಕೊಬೇಡ. ಸೊ ಅವರು ಹೀಲ್ಸ್ ಹಾಕೊಂಡಿದ್ದೀನಿ. ಅವ್ರ ಕಾಲು ನೋಡಿ, ಕಾಲು ಏಟ್ ಮಾಡ್ಕೊಬಿಟ್ಟಿದ್ದೀನಿ. ವೇಟ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡೆ ಇವಾಗ ವಾಕ್ ಮಾಡಬೇಕು. ಆ್ಯಂಡ್ ಹೇರ್ ಸ್ಟೈಲ್ ನೋಡಿ ನಾನೇ ಮಾಡ್ಕೊಂಡೆ. ಆ್ಯಂಡ್ ನನ್ನ ಹೀಲ್ಸು ಆ್ಯಕ್ಚುಲಿ ಹಿಂದೆಗಡೆ ಟೈಯಿಂಗ್ ಆಪ್ಷನ್ ನೋಡಿ. ಎಷ್ಟು ಜನ ನಾವು ಪಾರ್ಟಿಸಿಪೇಟ್ ಮಾಡ್ತಿರೋದು. ಆ್ಯಂಡ್ ಇದರಲ್ಲಿ ಎಲ್ಲ ಕ್ಯಾಟಗರಿ ಮಿಕ್ಸ್ ಆಗಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಅಟೆಂಡ್ ಮಾಡಿದ್ದಿಲ್ಲ. ಇದು 3ನೇ ಕ್ಲಾಸು. ಆ್ಯಂಡ್ ಫೈನಲ್ಸ್ಗೆ ನಾವು ಹೇಗಿರುತ್ತೆ, ನಾವು ಏನೇನು ಮಾಡಬೇಕು, ಆ್ಯಂಡ್ ಗೆಸ್ಟ್ ಬಂದಾಗ ನಾವು ಹೇಗೆ ಗ್ರೀಟ್ ಮಾಡಬೇಕು, ಹೆಂಗೆ ನಿಂತ್ಕೋಬೇಕು ಅಂತೆಲ್ಲ ಇಲ್ಲಿ ನಮ್ಮ ಸರ್ ಹೇಳ್ಕೊಡ್ತಿದ್ದಾರೆ. ಹ್ಯಾವ್ ಎ ಲುಕ್ ಗೈಸ್, ಇದು ನನ್ನ ಟ್ರಯೋ ಗ್ರೂಪ್.
ಗೈಸ್ ಇದು ಟೀ ಪೋಸ್ ಅಂತ, ಲೈಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಇದೇ ಪೋಸಲ್ಲಿ ಇರಬೇಕು. ಆ್ಯಂಡ್ ಅವ್ರಿಗೆ ನಾನು ಕರೆಕ್ಟ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಹೇಗೆ ನಿಂತ್ಕೋಬೇಕು ಅಂತ. ಆ್ಯಂಡ್ ಯಾ, ಶಿ ಈಸ್ ಅನದರ್ ಮಾಡೆಲ್ ಲಕ್ಷ್ಮಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಅವರು ಫ್ರೆಷರ್ ಅನಿಸುತ್ತೆ. ಸೊ ನಮ್ಮ ಸರ್ ಅವ್ರಿಗೆ ಸ್ವಲ್ಪ ಬೇಸಿಕ್ಸ್ ಹೇಳ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನಿಲ್ಲಿ ಅವ್ರಿಗೆ ಗೈಡ್ ಮಾಡ್ತಾ ಇದ್ದೆ. ಪರ್ಫಾರ್ಮ್ ಮಾಡ್ತೀರಾ ಹಂಗೆ ಮಾಡಬೇಕು. ಒನ್ ಮಿಸ್ಟೇಕ್ 2 ಮಾರ್ಕ್ಸ್ ಕಟ್. ಓಕೆನಾ? ಫ್ರೆಶರ್ ಕಮ್ ದಿಸ್ ಸೈಡ್ ಆ್ಯಂಡ್ ಡೂಯಿಂಗ್ ನ್ಯೂ ಮೆಂಬರ್ ಕಮ್ ದಿಸ್ ಸೈಡ್. ಮಾಮ ಮುರುಗಾಯಿ ಬಂದಲ್ಲ. ಸಿಂಗಲ್ ವಾಕ್ ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ 1 ಮಿಸ್ಟೇಕ್ 2 ಮಾರ್ಕ್ಸ್ ಕಟ್. ಲಾಸ್ಟ್ 100 ರೈಟ್. ಇದೇ ನನ್ನ ವಾಕ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಐ ನೋ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಗೊತ್ತಿಲ್ಲದೆ ಇರೋರು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕಮೆಂಟ್ ಮಾಡ್ಬೋದು. ಬಟ್ ಗೈಸ್, ಇಟ್ಸ್ ಮೈ ಪ್ರೊಫೆಷನ್. ಥಿಂಕ್ ಬಿಫೋರ್ ಕಮೆಂಟಿಂಗ್. ಆ್ಯಂಡ್ ಬೇರೆ ಥರ ಯೋಚನೆ ಮಾಡೋಕ್ಕೂ ಮುಂಚೆ ನನ್ನ ಪ್ರೊಫೆಷನ್ ಬಗ್ಗೆ ಯೋಚನೆ ಮಾಡಿ ಆ್ಯಂಡ್ ದೆನ್ ಕಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಒಬ್ಬೊಬ್ಬರೇ ಸೋಲೋ ವಾಕ್ ಮಾಡಾಯಿತು. ಆ್ಯಂಡ್ ಇದು ಬಂದುಬಿಟ್ಟು ಒಂದೊಂದು ರೌಂಡ್ ಆದಮೇಲೆ ನಮಗೆ ರನ್ವೇ ಇರುತ್ತೆ. ಸೊ ಎಲ್ಲ ಮಾಡೆಲ್ಸ್ ಕೂಡ ಒಟ್ಟಿಗೆ ವಾಕ್ ಮಾಡಬೇಕು. ಆ್ಯಂಡ್ ಯಾ, ಇಲ್ಲಿ ಅವರು ಪೊಸಿಷನ್ಸ್ನ ನಮಗೆ ಕನ್ಫರ್ಮ್ ಮಾಡ್ತಾಯಿದ್ರು ಸರ್ ಬಂದುಬಿಟ್ಟು. ಆ್ಯಂಡ್ ಸರ್ ತುಂಬಾ ನಮಗೆ ಆರಾಮಾಗಿ ನೀಟಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಸ್ಕ್ರ್ಯಾಚಿಂದ ಬಂದವ್ರಿಗೂ ಕೂಡ ಇಲ್ಲಿ ಬಂದವರು ಪರ್ಫೆಕ್ಷನ್ ಆಗ್ತಾರೆ. ಸೊ ಅವ್ರ ಟೀಚಿಂಗ್ ಬಗ್ಗೆ ಅಂತೂ ನೋ ಡೌಟ್ ವೆರಿ ಗುಡ್ ಗೈಡೆನ್ಸ್ ಕೊಟ್ಟಿದ್ದಾರೆ ನಮಗಂತೂ. ನೆಕ್ಸ್ಟ್ ನಮಗೆ ಲೈಕ್ ಲಾಸ್ಟಲ್ಲಿ ರೌಂಡ್ಸ್ ಆದಮೇಲೆ Q&A ಇರುತ್ತೆ. ಸೊ ನಮಗೆ ಕ್ವೆಶನ್ಸ್ ಕೇಳ್ತಾರೆ. ನಾವಲ್ಲಿ ಎಷ್ಟು ಬೋಲ್ಡ್ ಆಗಿದ್ದೀವಿ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ನೋಡ್ತಾರೆ. ಸೊ ಅದರದ್ದೇ ಇಲ್ಲಿ ಪ್ರಾಕ್ಟೀಸಿಂಗ್ ನಡೀತಾ ಇತ್ತು. 3 ಟೀಮ್ ಮಾಡಿದರು. ಆ್ಯಂಡ್ ನಂದು ಬಂದುಬಿಟ್ಟು B ಟೀಮ್ ಗೈಸ್. ಹಸ್ಬೆಂಡ್ ಅಪೋಸ್ ಮಾಡ್ತಾರೆ ಮಾಡಲಿಂಗ್ ಫೀಲ್ಡ್ ಬೇಡ ಅಂತ. ಇವತ್ತು ನೀವು ನಿಮ್ಮ ಹಸ್ಬೆಂಡ್ನ ಕನ್ವಿನ್ಸ್ ಮಾಡಿದ್ರು, ಅವ್ರ ಫ್ಯಾಮಿಲಿ ಅವರು ಬೇಡ ಅಂತ ಅಪೋಸ್ ಮಾಡ್ತಾರೆ. ನಾನು ಅವ್ರಿಗೂ ಕನ್ವಿನ್ಸ್ ಬೇಕು. ಸಿ ಇವಾಗ ನಿಮ್ಮ ಮದುವೆ ಆಗ್ಬಿಟ್ಟು ಅಂತ ಹೇಳ್ತಿದ್ದೀರಾ. ಬಟ್ ಅದಕ್ಕೆ ಮುಂಚೆನೇ ನಾನು ನನ್ನೇ ಅಂದ್ಕೊಂಡಿರ್ತೀನಿ. ಇವಾಗ ಅವರಿಗೆ ಫಸ್ಟ್ ಮದುವೆ ಆಗೋಕ್ಕೂ ಮುಂಚೆನೇ ನಾನು ಹೇಳ್ತೀನಿ, ನಾನು ಈ ಫೀಲ್ಡಲ್ಲಿ ಇದ್ದೀನಿ, ಅವ್ರಿಗೆ ಒಪ್ಪಿಗೆ ಇದ್ರೇ ನಾನು ಮದುವೆ ಆಗಿರ್ತೀನಿ. ಅಕಸ್ಮಾತ್ ನನ್ನ ಮದುವೆ ಆದ್ರೇನು ದೇರ್ ಇಸ್ ಮೈ ಹಸ್ಬೆಂಡ್ ಆ್ಯಂಡ್ ಅವರು ಕನ್ವಿನ್ಸ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ಗೆ. ಸಿ ಮಾಡಲಿಂಗ್ ಅಂದ ತಕ್ಷಣ ಅವ್ರು ಏನು ಥಿಂಕ್ ಮಾಡ್ತಾರೆ, ಇಟ್ಸ್ ಬಿಕಾಸ್ ಶಾರ್ಟ್ ಡ್ರೆಸ್ ಆಗ್ತಾ ಇರೋದಕ್ಕೆ, ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ, ಅವ್ರ ಫ್ಯಾಮಿಲಿ ಕಡೆ ಅಥವಾ ಅವ್ರ ರಿಲೇಟಿವ್ಸ್ಗೆ ಅದು ತಪ್ಪಾಗಿ ಕಾಣಿಸ್ಬೋದು. ಬಟ್ ಮಾಡಲಿಂಗ್ ಅನ್ನೋದು ಸಿ ಕರೇಜ್ ಬರುತ್ತೆ, ಕಾನ್ಫಿಡೆಂಟ್ ಬರುತ್ತೆ. ನಾವು ಹೇಗೆ ಫ್ರೀಡಮ್ ಅವ್ರಿಗೆ ಇಷ್ಟ ಅಲ್ಲ. How do you convince? Like, you can convince your husband whatever it is. I convince my Your husband's family, they will not get convinced because they are an old generation. Okay, they will not get convinced with the as old generation. They don't even accept for going to the work. Normal work as a woman work ಅಂದ್ರೆ ಒಪ್ಕೊಳ್ಳಲ್ಲ. How will you convince for modeling too? As you are wearing a short dress, as you are exposing your body a little bit like this. So how do you convince? ಆಗಿದ್ದೀನಿ ಅಂದರೆ ಐ ಶುಡ್ ನಾಟ್ ಕೀಪ್ ಎನಿ ಸೀಕ್ರೆಟ್ಸ್. ನಾನು ಏನು ಮಾಡ್ತಿದ್ದೀನಿ ಎಲ್ಲ ಅವ್ರಿಗೂ ಗೊತ್ತಿರಬೇಕು. ಇವಾಗ ಶಾರ್ಟ್ ಡ್ರೆಸ್ ಹಾಕಿದ ತಕ್ಷಣ ಹಾಕಿದ್ದೀನಿ ಅಂದಿದ ತಕ್ಷಣ ನಾನು ಬೇರೆ ಅವ್ರನ್ನ ಜೊತೆ ಹೋಗೋದಾಗಲಿ ಆ ಥರ ಏನು ಮಾಡ್ತಾ ಇರಲ್ಲ. ನೀನು ಮಾಡ್ತಿಲ್ಲ. their mindset will be like that. ಅವ್ರಿಗೆ ಅದನ್ನೇ ನಾನು Their ಶಾರ್ಟ್ ಡ್ರೆಸ್ ಹಾಕ್ಬೋದು. ಬಟ್ ಅವ್ರ ಮೈಂಡ್ಸೆಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಆಸ್ ದಟ್ ಜನರೇಷನ್ ದೇ ವಿಲ್ ಬಿ ಫಿಕ್ಸ್ ವಿತ್ ದೇರ್ ಮೈಂಡ್ಸೆಟ್. ಇಲ್ಲ, ಈ ಫೀಲ್ಡ್ ಈ ಥರನೇ. ಮೂವಿ ಇಂಡಸ್ಟ್ರಿ ಅಂದರೆ ಸಮ್ ಪೀಪಲ್ ಇವನ್ ಅದರಲ್ಲಿ ಸ್ವಲ್ಪ ಜನ ಬ್ಯಾಡ್ ವೇ ಹೋಗಿದ್ರು, ಗುಡ್ ವೇ ಅಲ್ಲಿ ಹಿಂಗೆ ಇರಬೇಕು ಅಂತ ಕಾನ್ಸ್ಟೆಂಟ್ ಆಗಿರೋರು ಇದ್ದಾರೆ. ಲೈಕ್ ಅವ್ರ ಚಾನ್ಸ್ ಸಿಗುತ್ತೆ, ಗುಡ್ ಪ್ರೊಡಕ್ಷನ್ ಸಿಗುತ್ತೆ, ದೇ ವಾಂಟ್ ಟು ಗೋ ಟು ದ ಬ್ಯಾಡ್ ವೇ ಅಂದರೆ ದೇ ಆರ್ ರೆಡಿ ಟು ಗೋ ವಿತ್ ದಟ್. ಹಿಂಗೂ ಇರ್ತಾರೆ, ಹಂಗೆ ಇರ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವಿಟಿ ಸ್ಪ್ರೆಡ್ಸ್ ಈಸಿಲಿ. ಇನ್ನೊಂದು ಇದಕ್ಕೆಲ್ಲ ಇವಾಗ ನಿಮಗೆ ನಾನು ಒಂದು ವಿಷಯದ ಬಗ್ಗೆ ಹೇಳಿದ್ರೆ, ಇವಾಗ ಮೂರನೇ ವ್ಯಕ್ತಿ ಯಾರೋ ಅದ್ರ ಬಗ್ಗೆ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೂ ನಿಮ್ಮ ತಂಗಿಯಾಗಿ ನಾನು ಹೇಳೋದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದ್ರ ಬಗ್ಗೆ ನಾನು ಅವ್ರಿಗೆ ಎಜುಕೇಟ್ ಮಾಡೋದ್ರಿಂದ ಅದು ಒಂದು ಡಿಫ್ರೆನ್ಸ್ ಆಗೇ ಆಗುತ್ತೆ. ನಾಟ್ ಓನ್ಲಿ ಇವಾಗ ಹಸ್ಬೆಂಡ್ ನಿಂತಿದ್ದಾರೆ ಅಂದರೆ ನಾನು ಒಂದು ಪಿಲ್ಲರ್ ಆದರೆ ಅವ್ರು ಇನ್ನೊಂದು ಪಿಲ್ಲರ್. ಇವಾಗ ಅವರು ನನ್ನ ಸಪೋರ್ಟಿಗೆ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ. ಶಾರ್ಟ್ ಡ್ರೆಸ್ ಹಾಕಿದ ತಕ್ಷಣನೇ ನನ್ನ ಕೆಟ್ಟೋಳು ಮಾಡೋಕ್ಕಾಗಲ್ಲ. ಆ್ಯಂಡ್ ಸೊಸೈಟಿ ಹಂಗಿದೆ
spread awareness against prevention of sexual harassment, and how will you create a safe environment? How will you create a safe environment? ಡಿಸ್ಕಸ್ ಮಾಡ್ತಾರೆ ನೀವೇನು ಮಾಡ್ತೀರಾ ಈಗ ಏನದು when you're against about sexual harassment, when you are talking about a girl, ಒಂದು ಸಿಚುವೇಶನಲ್ಲಿ ಒಂದು ಸರ್ಟನ್ ಆಕ್ಸಿಡೆಂಟ್ ಆಗುತ್ತೆ ಆ್ಯಂಡ್ ದಟ್ಸ್ ಅಬೌಟ್ ಅ ಗರ್ಲ್ ಲೈಕ್ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರುತ್ತೆ. ಸೊ ಅದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೆನ್ ಯು ಶೋ ಕಾಸ್ಟಿಂಗ್ಗೆ ಸಮ್ ಪೀಪಲ್ ಇಟ್ಕೋತಾರೆ ಲೈಕ್ ದ ಗರ್ಲ್ಸ್ ನೇಚರ್ ಆ್ಯಂಡ್ ದೇರ್ ಲೈಕ್ ರೆಸ್ಪೆಕ್ಟ್ ವಿಲ್ ಬಿ ಡ್ಯೂಯೆಂಟ್ ಆ ಥರ ಸಿಚುವೇಶನ್ ನೀವೇನು ಮಾಡ್ತೀರಾ? लेकिन आ तरह सिचुएशन बरोದೇ ಇಲ್ಲ because if we put somebody out or if we put their face out, the first basic thing you do is take consent. So first of all that situation won't even arise because without consent that video No, won't be it's there. actually it's a common thing like people oppose. ಇವಾಗ ಅವ್ರು ಟಿವಿಯಲ್ಲಿ ಒಂದು ಸ್ಪೆಸಿಫಿಕ್ ಗರ್ಲ್ ಬಗ್ಗೆ ಬರ್ತಿರುವಾಗ when they are sharing about the girl's personal things ಎಲ್ಲ ಹೇಳಿದಾಗ when their family members ಅವ್ರಿಗೆ like they feel guilt and it will like ಫ್ಯಾಮಿಲಿ ಅನ್ಕೋತಾರಲ್ವ ಇವಾಗ ನಮ್ಮ ರೆಸ್ಪೆಕ್ಟ್ ಇದಾಯಿತು ವಿಲ್ ಬಿ ಲೈಕ್ ಗಿವ್ ರೂಮ್ ಫಾರ್ ಅವರ್ ಫ್ಯಾಮಿಲಿ ನೇಮ್. ಸೊ ಆ ಟೈಮಲ್ಲಿ ನೀವು ಹೆಂಗೆ ಚೇಂಜ್ ಮಾಡ್ತೀರಾ ಅದನ್ನು ಅವ್ರ ಮೈಂಡ್ಸೆಟ್ ಹೆಂಗೆ ಚೇಂಜ್ ಮಾಡ್ತೀರಾ? ಇವಾಗ ಗರ್ಲ್ ಅಂತಾನೆ ತಗೊಂಡ್ರೆ ಇವಾಗ ಕಂಪ್ಲೀಟ್ ಆಗಿ ನಾವು ಫೇಸ್ ಇವಾಗ ಎಷ್ಟೊಂದು ಇವಾಗ ಮೊನ್ನೆ ತಾನೇ ಯಾವುದೋ ಒಂದು ನ್ಯೂಸ್ ಬಂದಿದೆ ಪ್ರಮೋಷನ್ ಹೆಸರಲ್ಲಿ ಗರ್ಲ್ ಇಸ್ ಕಾಲಿಂಗ್ ಅ ಬಾಯ್ ಟು ರೂಮ್. ಅದನ್ನ ಮೀಡಿಯಾದವ್ರು TV9 ಹಾಕಿರೋರು ದ ಫಾಲ್ಟ್ ಇಸ್ ಗರ್ಲ್ದು ಫಾಲ್ಟ್ ಇದ್ರೂ ಬಾಯ್ದು ಫೇಸ್ ರಿವೀಲ್ ಮಾಡಿದ್ದಾರೆ, ಗರ್ಲ್ದಲ್ಲಿ ಫೇಸೇ ರಿವೀಲ್ ಮಾಡಿಲ್ಲ. ಹೌ ಕ್ಯಾನ್ ಇಟ್ ಎಫೆಕ್ಟ್ ಹರ್? ಲೈಕ್ ಇನ್ ಗರ್ಲ್ ಸಿಚುವೇಶನ್ ಸೆಕ್ಷುವಲ್ ಹರಾಸ್ಮೆಂಟ್ ಆದಾಗ ಲೈಕ್ when ಅವ್ರಿಗೆ ಒಂಥರ ಅನ್ಸ್ಬೋದಲ್ವ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಂಥರ ಅನ್ಸ್ಬೋದಲ್ವ, ನಮ್ಮ ಲೈಕ್ ನಮ್ಮ ಡಾಟರ್ ಬಗ್ಗೆ ಎಲ್ಲ ಫುಲ್ ಶೋ ಕಾಸ್ಟ್ ಆಗ್ತಿದೆ ಆ್ಯಂಡ್ ಲೈಕ್ ಎಲ್ಲರೂ ಮಾತಾಡ್ತಿರ್ತಾರೆ. ನಾನು ಮೀಡಿಯಾ ಸಿಚುವೇಶನ್ ನಾನು ಹುಡುಗಿ ಫೋಟೋನು ಎತ್ಕೊಳ್ಳಲ್ಲ, ಹುಡುಗಿ ಹೆಸರು ಎತ್ಕೊಳ್ಳಲ್ಲ, ಈಗ What do you think a teacher thinks, or why do you think a teacher remains a teacher while they tell other people to grow bigger and bigger, become entrepreneurs, engineers, doctors and on? So we have their choice, but the education is important. But we never, as a teacher, we never force any kid to be like this only. Behavior-wise, we'll be strict. You have to behave yourself. Other than that, education is important. Still. ಇನ್ನೊಂದು ಕ್ವೆಶ್ಚನ್ ನೋ ಅನ್ಸ್ಬೋದು ಲೈಕ್ ಅದಕ್ಕೆ ಅದೇ ಸರಿ ಓಕೆ. ಇವಾಗ ನಾನೇ ಸ್ಟೂಡೆಂಟ್ ಆಗಿ ನನಗೆ ಇವಾಗ ಅಕಸ್ಮಾತ್ ನೀವು 10th ಟೀಚರ್ ಅಂತ ಅನ್ಕೊಳ್ಳಿ. ಇವಾಗ ನಾನು 10th ಓದ್ತೀನಿ ಅಂದರೆ ನನಗೆ ಈ ವರ್ಷ ಪೂರ್ತಿ ಓದೋದೇ ಒಂದು ಕಷ್ಟ ಆ್ಯಂಡ್ ಫೈನಲ್ ಇವಾಗ ತಾನೇ ಮುಗಿಸಿ ಕೊಟ್ಟಿರ್ತೀನಿ, ಅಷ್ಟು ಸಾಕು ನಾನು ಮುಗಿಸಿದ್ರೆ ಸಾಕು ಅಂತ ಅನ್ಕೊತೀನಿ. ಬಟ್ ನೀವು 10th ಟೀಚರ್ ಇವಾಗ ಸಬ್ಜೆಕ್ಟ್ ಒಂದಿದೆ ಅಂದರೆ ಯು ಶುಡ್ ಬಿ ಟೀಚಿಂಗ್ ದ್ಯಾಟ್ ಸೇಮ್ ಸಿಲೆಬಸ್ ಸೇಮ್ ಚಾಪ್ಟರ್ಸ್ ಎವ್ರಿ ಇಯರ್ ಎಲ್ಲ ಸ್ಟೂಡೆಂಟ್ಸ್ಗೂ ಟೀಚ್ ಮಾಡ್ತಾರೆ. ಹೌ ವಿಲ್ ಇಟ್ ಫೀಲ್? Okay. The same chapter, same thing will be taught to you. I mean, as a teacher, ನಾವು ಹೇಳ್ಕೊಡೋದು ಸೇಮ್ ಥಿಂಗ್ ಇರ್ಬೋದು, ಬಟ್ ಸ್ಟೂಡೆಂಟ್ಸ್ ಆರ್ ಡಿಫ್ರೆಂಟ್, ದೇರ್ ಮೈಂಡ್ ಸೆಟ್ ಆರ್ ಡಿಫ್ರೆಂಟ್. ಅಲ್ಲ ಇವಾಗ ನಮ್ಗೆ ಒಂದ್ಸತಿ ಓದೋಕ್ಕೆ ಸಾಕಾಗುತ್ತೆ ಅಂತ ನಾವಿರ್ತೀವಿ. ನೀವು ಇವಾಗ ಅದನ್ನೇ ಇವಾಗ ರಿಪೀಟೆಡ್ ಆಗಿ ಹೆಂಗೆ ಹೇಳ್ತಾ ಇರ್ತೀರಾ ಅದು 3 years ಮಾಡಿದ್ದೀರಾ, ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೂ ಯು ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಸ್ಟಾರ್ಟ್ ದ ಚಾಪ್ಟರ್. ನೀವು ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಂಡೇ ಬರಬೇಕು. ಸೊ ಅದನ್ನೇ ಮತ್ತೆ ಓದ್ತಾ ಇರೋದಕ್ಕೆ ನಿಮಗೆ ಏನು ಕಷ್ಟ ಅನ್ಸಲ್ವಾ? ನಿಮ್ಗೆ ಹೆಂಗೆ ಅನ್ಸುತ್ತೆ? ನೋ, ಆ್ಯಕ್ಚುಲಿ ನಮಗೆ ಈ ಫೀಲ್ಡ್ ಬರಬೇಕು ಅಂತ ಬಂದಿರೋದಲ್ಲ, ನಾವು ಇಷ್ಟಪಟ್ಟು ಬಂದಿರೋದು. ಆ್ಯಂಡ್ ವಿ ವಾಂಟ್ ಟು ಎಜುಕೇಟ್ ಕಿಡ್ಸ್. ಅವರು ಒಂದು ಲೆವೆಲ್ ಐ ಮೀನ್ ಅವ್ರು ಮುಂದೆ ದೊಡ್ಡವರಾಗಿ ಚೆನ್ನಾಗಿರಬೇಕು ಅಂತಲೇ ನಾವು ಹೇಳ್ಕೊಡಕ್ಕೆ ಹೋಗೋದು. ಸೊ ಇಫ್ ವಿ ಫೀಲ್ ಅಯ್ಯೋ ನಾವು ಯಾಕಪ್ಪ ಇಷ್ಟೊಂದು ಕಷ್ಟಪಟ್ಟು ಇವ್ರಿಗೆ ಹೇಳ್ಕೊಡ್ಬೇಕು ಅಂತ ನಾವು ಅಂದ್ಕೊಂಡ್ರೆ ಯು ಪೀಪಲ್ ಕ್ಯಾನ್ ಗೋ ಫಾರ್ವರ್ಡ್. ನಮ್ಮ ಟೀಚರ್ಸ್ ನಮ್ಗೆ ಹೇಳ್ಕೊಟ್ಟಾಗ ಅವ್ರು ಯಾವತ್ತಾದರೂ ನಮಗೆ ಸೊ ಇವ್ರಿಗೆ ಯಾಕಾದರೂ ಹೇಳ್ಕೊಡ್ಬೇಕು, ಇದನ್ನೇ ತಾನೇ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ, ಇವ್ರಿಗೆ ಮಾಡೋ ಬದಲು ಬೇರೆ ಏನಾದರೂ ಮಾಡೋಣ ಅಂತ ಅವ್ರು ಯೋಚನೆ ಮಾಡಿದರೆ ನಾವು ಇಲ್ಲಿ ಇರ್ತಾ ಇರಲಿಲ್ಲ. Okay, like do you believe that doing these things now, like spreading awareness, now will change the mindset of the people against the victims? What do you mean spreading awareness now? It means like
instead of teaching these things at school itself, whereas the grown, they have this particular fixed Because mindset. you're talking about like the people who are older than all of us. And then they have this mindset that these people, they're not fit to be in our society, like they are the victims. They treat them very differently. So what's your opinion? Treat the victims of sexual harassment differently. See, changing their mindset would require a lot of explaining, right? So I would go down to the grassroots level. First, make them understand what sexual harassment is. Maybe ask the person who's gone through that sexual harassment to start talking about it and saying that this is what I have been through, and showing the actual wounds and scars. So when these people see the wounds and scars, I think all of us have a little bit of empathy. So if not all of them, at least most of them would start saying things. ಸ್ಕ್ರ್ಯಾಚ್ ಇಂದ ಹೋದ್ರೆ ಎಲ್ಲರಿಗೂ ಅರ್ಥ ಆಗೇ ಆಗುತ್ತೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಬಿಕಾಸ್ ಇವಾಗ ರೂರಲ್ ವಿಲೇಜಸ್ ಅಲ್ಲೇ ನೀವು ಎಕ್ಸಾಂಪಲ್ ತಗೊಂಡ್ರೆ ಇವಾಗ ಅವ್ರು ಯಾರ ಹತ್ರನೂ ಮೊಬೈಲ್ಸೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವಾಗ ಎಲೆಕ್ಷನ್ಸ್ ಬಂದರೆ ಅಫ್ಕೋರ್ಸ್ ಪೋಸ್ಟರ್ಸ್ ಹಾಕ್ತಾರೆ, ಅಫ್ಕೋರ್ಸ್ ಮನೆ ಹತ್ರ ಹೋಗಿ ದುಡ್ಡು ಕೊಡ್ತಾರೆ. ಅವಾಗಲೇ ಅವ್ರ ಎಲೆಕ್ಷನ್ ಇವಾಗ ಈ ಟೀಮ್ ಯಾರು ಜಾಸ್ತಿ ಕೊಡ್ತಾರೆ ಅವಾಗ ಸ್ವಲ್ಪ ಜನದ ಮೈಂಡ್ಸೆಟ್ ಹಂಗೆ ಇರುತ್ತೆ. ಸೊ ಆ ಥರನೂ ಮಾಡ್ಬೋದು. ಆ್ಯಂಡ್ ನೀವು ಹೇಳಿದ್ರಿ ಅವ್ರ ಮೈಂಡ್ಸೆಟ್ ಹೆಂಗೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಇವಾಗ ಪೀರಿಯಡ್ಸ್ ಅಂತ ಫಾರ್ ಎಕ್ಸಾಂಪಲ್ ತಗೊಂಡ್ರೆ they were not using pads in those days, and ಈಗಲೂ ಕೂಡ some people use cloth ಒಂದು ಚಿಕ್ಕ ಬಟ್ಟೆ ಹಾಕೊಂಡು ತಿರುಗಾಡ್ತಾರೆ. ಬಟ್ ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್, ಬಿಕಾಸ್ ಆಫ್ ಎಜುಕೇಟಿಂಗ್ ದೆನ್ ಎಲ್ಲರೂ ಹೋಗಿ ದೇ ಆರ್ ಯೂಸಿಂಗ್ ಪ್ಯಾಡ್ಸ್ ನೌ ಡೇಸ್ ಆ್ಯಸ್ ಯು ನೋ. ಸೊ ಅದೇ ಥರ ಚೇಂಜ್ ಆಗೇ ಆಗುತ್ತೆ. ವೈ ಡೋಂಟ್ ವಿ ಥಿಂಕ್ ಚೇಂಜ್ ಆಗಲ್ಲ ಅಂತ? ಚೇಂಜ್ ಮಾಡೋಕ್ಕೆ ನಾವು ಸಾಧ್ಯ ಲೈಕ್ If we try, anything is possible. ಆ್ಯಂಡ್ ದಿಸ್ ವಾಸ್ ದ ಡಿಬೇಟ್ ಗೈಸ್. ಈ ಥರನೇ ಕ್ವೆಶನ್ಸ್ ನಮಗೆ ಸ್ಟೇಜ್ ಮೇಲೆ ಕೇಳ್ತಾರೆ ಆ್ಯಂಡ್ ನಾವು ಫುಲ್ ಕಾನ್ಫಿಡೆಂಟ್ ಇರಬೇಕು ಅದ್ರ ಬಗ್ಗೆ ಮಾತಾಡೋಕ್ಕೆ. ಆ್ಯಂಡ್ ಹೋಪ್ಸು ನೀವು ಎಂಜಾಯ್ ಮಾಡಿದ್ರಿ ಅಂತ. ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇವರೇ ನಮ್ಗೆ ಹೇಳ್ಕೊಡೋದು. ಅವ್ರ ಹೆಸರು ಬಂದು ಪ್ರವೀಣ್ ಅಂತ. ಸೊ ಇವರೇ ನಮಗೆ ಫ್ಯಾಷನ್ ವಾಕ್ ಹೇಳ್ಕೊಡೋದು. ಆ್ಯಂಡ್ ಇಷ್ಟೊತ್ತು ಗಂಟ ವಿ ಹ್ಯಾಡ್ ಏನು ಫೈಟ್ ಇತ್ತು, ಕ್ವೆಶನ್ ಆ್ಯಂಡ್ ಆನ್ಸರ್ ರೌಂಡ್. ಆ್ಯಂಡ್ ನಮ್ಮಪ್ಪ ಸ್ವಲ್ಪ ತೊಗೊಂಡಿದ್ದಾರೆ ಅಷ್ಟೇ. ಆ್ಯಂಡ್ ಇದು ಲಾಸ್ಟ್ ವಾಕ್. ಸೊ ಇದನ್ನು ನೋಡಿ ಟೆಲ್ ಹಾಯ್. ಸೊ ಯಸ್, ಯು ಆರ್ ರೆಡಿ ನೌ. ಇದೊಂದು ಫೈನಲ್ ವಾಕ್ ಗೈಸ್, ನೋಡ್ಕೊಂಡು ಬನ್ನಿ. ಟ್ರೆಡಿಷನ್ದು ಕ್ಯಾಪ್ಚರ್ ಮಾಡಿಲ್ಲ. ಸೊ ದಿಸ್ ಇಸ್ ಫೈನಲ್ ವೆಸ್ಟರ್ನ್ ರೌಂಡ್. ಗಮನಕ್ಕೆ ಬಂದು ಹೇಳ್ಕೊಡ್ತೀನಿ. ಬಾಯ್ ಸರ್. ಬಾಯ್ ಸರ್. ಸೊ ಗೈಸ್, ಇವಾಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಬನ್ನಿ ಹೋಗೋಣ. ಬಾಯ್. ಸೊ ಗೈಸ್, ನಾವು ಅವ್ರನ್ನ ಬಿಟ್ಬಿಟ್ಟು ಇವಾಗ ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಇಲ್ಲೇ ಹತ್ರ ಇರೋದ್ರಿಂದ ನಾವು ಬಿಡೋಣ ಅಂತ ಹೇಳ್ಬಿಟ್ಟು. ಅವರು ಅಂದರೆ ಅವ್ರಿಗೆ ಗೊತ್ತಿಲ್ಲ ಇದು ಸುಭಾಷ್ ನಗರ್ ಅಂತ, ಅವರು ಅಕ್ಷಯ್ ನಗರ್ ಅಂದರು. ನಾವು ಅಂದ್ಕೊಂಡ್ವಿ ನಮ್ಮನೆ ಹತ್ರ ಅಂತ. ಆಮೇಲೆ ಗೊತ್ತಾಯ್ತು ಇದನ್ನ ಬಿಟ್ಬಿಟ್ಟು ಹೋಗಿ ಮತ್ತೆ ಒಂದು ರಿಟರ್ನ್ ಬಿಟ್ವಿ. ಪರವಾಗಿಲ್ಲ, ಇವಾಗ ನಾವು ನಮ್ಮ ಮನೆ ಕಡೆ ಹೋಗೋಣ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಸೆಷನ್ ತುಂಬಾ ಚೆನ್ನಾಗಿತ್ತು. ನೋಡಿರ್ತೀರ ನಿಮ್ಗೆ ಹೇಗೆ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ನಂದು ಇನ್ನೇನು 29th ಇವಾಗ ಮತ್ತೆ ನಂದು ಫೈನಲ್ಸ್ ಇದೆ. ಸೊ ಅದ್ರದ್ದು ಬ್ಲಾಗ್ ಬೇಕಾ ಹೇಳಿ, ಓಕೆನಾ? ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನನಗಿನ್ನ ಒಂಥರ ಎಂಕರೇಜ್ಮೆಂಟ್ ಇರುತ್ತೆ, ಫುಲ್ ಎಕ್ಸೈಟ್ಮೆಂಟ್. ನಮಗೆ ಪ್ರೋತ್ಸಾಹ ಸಿಗುತ್ತೆ, ಮಾಡೋಣ. ನಾವು ಮಾಡಿದ್ದು ನಿಮ್ಗೆ ಇಷ್ಟ ಆಗಿದೆ. ಹೋಗ್ಲಿಲ್ಲ ಅಂತ ಹೇಳಿದ್ರೆ ನನಗೇನೋ ಬೇಜಾರಾಗಲ್ಲ. ಆ್ಯಂಡ್ ನೈಸ್ ರೋಡ್ ನೋಡಿ, ಇಲ್ಲೇ ಇದೆ, ಚೆನ್ನಾಗಿದೆ ಲೊಕೇಶನ್ ಗೈಸ್. ಪರ್ಫೆಕ್ಟ್ ವ್ಯೂ. ಈ ಕಡೆನೂ ಅದೇ, ಈ ಕಡೆ ಗೈಸ್. ಓಕೆ, ನೆಕ್ಸ್ಟ್ ಹೋಗ್ತಾ ಎಲ್ಲಾರ ಸ್ಟಾಪ್ ಮಾಡಿದ್ರೆ ಸಿಗ್ತೀನಿ. ಬಾಯ್. ಕ್ವೆಶನ್ ಏನಿತ್ತು ಗೈಸ್, ಅದು ನನ್ನ ಗಂಡ ಬಂದ್ಬಿಟ್ಟು ಮಾಡ್ಲಿಂಗ್ ಫೀಲ್ಡ್ನ ಒಪ್ಪಿಲ್ಲ ಅಂದರೆ, ಆ್ಯಂಡ್ ವಿತ್ ದ್ಯಾಟ್ ನಮ್ಮ ಅತ್ತೆ ಮಾವ ಒಪ್ಪೋದೇ ಇಲ್ಲ ಅಂದರೆ. ಓಕೆ ಗೈಸ್, ಸಿಗೋಣ ಮತ್ತೆ. ಹೊಟ್ಟೆ ಹಸಿತಾ ಇದೆ ಸ್ವಲ್ಪ. ನನಗೆ ಸ್ನ್ಯಾಕ್ಸ್ ಕ್ರೇವಿಂಗ್ಸ್ ಆಗ್ತಾಯಿದೆ ತುಂಬ.
ಇಡ್ಲಿ ವಡ ತಿಂದ್ವಿ ಇಷ್ಟೊತ್ತಲ್ಲಿ. ಏನಾದ್ರು ಲೈಟಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಸೊ ಲೈಟಾಗಿ ತಿಂದು ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಬಾಯ್. ನೋಡಿ ಗೈಸ್, ಇವಾಗ ಜಸ್ಟ್ ಮನೆ ಹತ್ರ ಬಂದ್ವಿ. ಬಟ್ ನನ್ನದ್ರಲ್ಲಿ ಇವಾಗ 1% ಚಾರ್ಜ್ ಇದೆ, ಅದು ಖಾಲಿಯಾಗ ಅಷ್ಟರಲ್ಲಿ ಮೇಲಕ್ಕೆ ಹೋಗೋಣ. ಆ್ಯಂಡ್ ಇವಾಗ ಮೇ ಬಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೋದು, ಗೊತ್ತಿಲ್ಲ, ಐ ಡೋಂಟ್ ನೋ, ಲೆಟ್ಸ್ ಸಿ. ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಸ್ವಲ್ಪ. ನಾನು ಇಲ್ಲಿ ಹೋಗಿ ಮೇ ಬಿ ಅದಾದ್ಮೇಲೆ ಹೋಗ್ತೀನಿ. ನೋಡಿ ಇವಾಗ ಇಷ್ಟ ಅಲ್ಲಿ ನೋಡಿ ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಏನು ಅಂತಂದರೆ ನಾನು ಮಾಡ್ಲನ್ನು ಅಂತ. ಅವರು ಬಿಕಾಸ್ ಹಿಂಗೆ ನಿಂತ್ಕೊಂಡಿದ್ರು, ಹಿಂಗೆ 2 ಪಾಕೆಟ್ ಮೇಲೆ ಕೈ ಹಾಕೊಂಡು, ಅದಕ್ಕೆ ಗೈಸ್. ಆಮೇಲೆ ಎಲ್ಲರೂ ಹಂಗೆ ಕಾಣಲ್ಲ ಅಂತ ಹೇಳ್ತಿದ್ರು. ಏನೇ ಅಪ್ಪನ ಎಲ್ಲರೂ ಮಾಡೆಲ್ ಅಂತ ಅನ್ಕೊಳ್ತಾರೆ, ಮಾಡ್ಲಿಂಗ್ ಅಂತ ನಡೆಸ್ಬೇಕಾಯ್ತು. ಸೊ ಸ್ಲಿಪ್ಪರ್ ಹಾಕ್ಸ್ಬಿಟ್ಟು ಅವನು ಇವನು ಕೋಚರ್ ಹಿಂದೆ ನಿಂತ್ಕೊಂಡಿದ್ನಲ್ಲ, ಅದಕ್ಕೆ ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ. ಸರಿ ಗೈಡ್ ಮಾಡಿದ್ರ ನೀವು? ಗೈಡ್ ಮಾಡ್ತಾ ಇದ್ರಾ? ಕೆಲವರಿಗೆ ಹೇಳಿದೆ. ಏನೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಷ್ಟೇ, ಮನೆಗೆ ಬಂದು ಫ್ಲ್ಯಾಟ್ ಆಗಿದ್ದಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಒಂಥರ ಚೆನ್ನಾಗಿತ್ತು ಅನ್ಕೊತೀನಿ ಈ ವ್ಲಾಗ್. ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನ್ಯೂ ಥಿಂಗ್ಸ್ ನಿಮಗೂ ನೋಡೋಕ್ಕೆ ಸಿಕ್ತು. ಸೊ 29th ಕೂಡ ಫೈನಲ್ಸ್ ಇದೆ, ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀರಾ ನೀವು? ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೈಪ್ನ ಕ್ಲಿಕ್ ಮಾಡಿ, ಆಯಿತಾ?